ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿರೋ ತರ ಸ್ಟಾರ್ಟ್ ಆಗ್ತಿದೆ ವಿಡಿಯೋ. ನಾವು ಇವಾಗ ಹೊರಟಿದ್ದೀವಿ ಕೇರಳ ವೈನಾಡ್ ಅಲ್ಲಿ ಒಂದು ರೆಸಾರ್ಟು ಅವಾಡೆಲ್. ನಾವಿವಾಗ ಹೊರಟಿದ್ದೀವಿ. ಸೊ ರಿಂಗ್ ರೋಡಲ್ಲಿ ಆಲ್ರೆಡಿ ಪಾಸ್ ಆಗ್ತಾ ಇದ್ದೀವಿ. ಫುಲ್ ಮಳೆ ತರ ಇತ್ತು, ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಆಯ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ಮಾಲ್ ವೆಕೇಶನ್ ಅಂತ ಹೋಗ್ತಾ ಇದೀವಿ. ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 8:45 ಆಗಿದೆ. ಇನ್ನು ಮೈಸೂರು ರಿಂಗ್ ರೋಡಲ್ಲಿ ಹೋಗ್ತಾ ಇದೀವಿ. ನಾವು ಇವತ್ತು ದಸರಾ ದಿನ, 10ನೇ ದಿನ. ಮೈಸೂರಲ್ಲಿ ದಸರಾ ತುಂಬಾನೇ ಗ್ರ್ಯಾಂಡ್ ಆಗಿರತ್ತೆ. ಬಟ್ ಸ್ಟಿಲ್ ನಾವು ಮೈಸೂರಿಂದ ಹೊರಗೋದು ಅಂದ್ರೆ ನಾವು ಎವ್ರಿ ಇಯರ್ ಅಂತಲ್ಲ, ಸುಮಾರು ಸತಿ ನೋಡಿದೀವಿ ದಸರಾನ. ಆ್ಯಂಡ್ ಆಲ್ಸೋ ಈ ಸತಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕಂಟಿನ್ಯೂಸ್ ಹಾಲಿಡೇಸ್ ಇದ್ದಿದ್ರಿಂದ ವಿ ಜಸ್ಟ್ ಥಾಟ್ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಅಂತ. ಮೈಸೂರಿಗೆ ವೈನಾಡ್ ತುಂಬಾನೇ ಹತ್ರ. ಈಗ ಬೆಂಗಳೂರಿಗೆ ಹೆಂಗೆ ಒಂದು 2.5-3 hours ಜರ್ನಿ ಆಗ್ತಾ ಇತ್ತು ಮುಂಚೆ, ಅದೇ ರೀತಿ ಮೈಸೂರಿಂದ ವೈನಾಡ್ ಇಸ್ ವೆರಿ ನಿಯರ್. ಆ್ಯಂಡ್ ಜರ್ನಿನೂ ತುಂಬ ಚೆನ್ನಾಗಿರತ್ತೆ, ಬಿಕಾಸ್ ಫಾರೆಸ್ಟ್ ಮಧ್ಯ ಹೋಗ್ತೀವಿ ಆ್ಯಂಡ್ ತುಂಬ ಗ್ರೀನರೀಸ್ ಇರತ್ತೆ. ಜರ್ನಿನೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇವಾಗ ಹೋಗ್ತಾ ಇರೋ ರೂಟು ಲಾಸ್ಟ್ ಮಂತ್ ನಾನು ತುಂಬಾನೇ ಫ್ರೀಕ್ವೆಂಟ್ ಆಗಿ ಓಡಾಡ್ತಿದ್ದೆ ಆಫೀಸ್ ವರ್ಕ್ ಮೇಲೆ. ಸುಲ್ತಾನ್ ಬತ್ತೇರಿ ರೋಡು. ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಬೇಕಾದ್ರೆ ಚೆಕ್ ಮಾಡ್ತಾರೆ ಚೆಕ್ ಪೋಸ್ಟಲ್ಲಿ. ಸೊ ಎಲ್ಲ ಡಾಕ್ಯುಮೆಂಟ್ ಸರಿಗಿರಬೇಕು. ನಮ್ಮ ಹತ್ರ ಎಮಿಷನ್ ಟೆಸ್ಟ್ ಇಲ್ದಿರೋ ಕಾರಣ ನಾವಿಲ್ಲಿ ಮಾಡಿಸ್ಕೊಂಡು ಹೊರಡ್ತೀವಿ. ಈಗ ಆಲ್ರೆಡಿ ಗುಂಡ್ಲುಪೇಟೆ ಎಲ್ಲ ದಾಟ್ ಬಂದಿದ್ದೀವಿ. ಇನ್ನೇನು ಫಾರೆಸ್ಟ್ಗೆ ಎಂಟ್ರಿ ಆಗ ಚೆಕ್ ಪೋಸ್ಟ್ ಬಂದಿದ್ದೀವಿ. ಲೆಫ್ಟ್ ಸೈಡ್ ಆ್ಯಕ್ಚುಲಿ ನಿಮಗೆ ಫಾರೆಸ್ಟ್ ರೇಂಜರ್ ಆಫೀಸರು ಮತ್ತು ಅವ್ರ ಕ್ವಾರ್ಟರ್ಸ್ ಆ ಥರ ಇದೆ. ಇನ್ನೊಂದು 500 ಮೀಟರ್ ಹೋದ್ರೆ ನಿಮಗೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಫಾರೆಸ್ಟಲ್ಲಿ ಏನಾದ್ರು ಕಾಣಿಸಿದ್ರೆ ವೆಲ್ ಆ್ಯಂಡ್ ಗುಡ್, ನೋಡೋಣ, ನಿಮಗೂ ಕೂಡ ತೋರಿಸ್ತೀವಿ, ನಾವು ಕೂಡ ನೋಡ್ತೀವಿ. ಇಲ್ಲಾಂದ್ರೆ ಸಫಾರಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕೇರಳದಲ್ಲಿರೋ ಸಫಾರಿ ಇಲ್ಲಿಲ್ಲ ಕರ್ನಾಟಕದಲ್ಲಿ. ಬಟ್ ಆ ಕೇರಳ ಸಫಾರಿ ಚೆನ್ನಾಗಿಲ್ವಂತೆ, ಹೋಗಿರೋರು ಹೇಳ್ತಾರೆ. ಎಂಟ್ರೆನ್ಸಲ್ಲಿ ಫೀಸ್ ಕೊಡಬೇಕು. ಎಂಟ್ರಿ ಫೀ 30 ರೂಪೀಸ್ ಏನೋ ಇದೆ 4 ವೀಲರ್ಗೆ. ಬಟ್ ನಾನು ರೆಗ್ಯುಲರ್ ಆಗಿ ಆಫೀಸ್ ವರ್ಕಿಗೆ ಬರ್ತಿದ್ದೆ, ಅದರಿಂದ ಇವಾಗ ನಾನೇನು ಪೇ ಮಾಡೋಕ್ಕೆ ಹೋಗಲ್ಲ, ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಇದೇನೆ ಫಾರೆಸ್ಟ್ ಎಂಟ್ರಿ ಆಗ ಚೆಕ್ ಪೋಸ್ಟ್. ಸೊ ಇಲ್ಲಿಂದ ಮುಂದಕ್ಕೆ ರಿಸರ್ವ್ ಫಾರೆಸ್ಟು. ಕರ್ನಾಟಕ ಇಲ್ಲಿಂದ 18 ಕಿಲೋಮೀಟರ್ ಹೋದ್ರೆ ಕರ್ನಾಟಕ ಎಂಡ್ ಆಗುತ್ತೆ. ಅದೇ ಲಾಸ್ಟ್ ಪಾಯಿಂಟು ಕರ್ನಾಟಕದ್ದು. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. 18 ಕಿಲೋಮೀಟರ್ ಕರ್ನಾಟಕ, 18 ಕಿಲೋಮೀಟರ್ ಆಗ್ತಿದ್ದಂಗೆ ಕೇರಳ ಸ್ಟಾರ್ಟ್ ಆಗುತ್ತೆ. ಬಟ್ ಕರ್ನಾಟಕ ರೀಜನ್ ಅಲ್ಲಿ ಹಂಪ್ಸ್ ತುಂಬಾ ಇದೆ ಉದ್ದಕ್ಕೂನುವೆ. ಏನಕ್ಕೆ ಅಂದ್ರೆ ವೆಹಿಕಲ್ಸ್ ಸ್ಲೋ ಹೋಗ್ಲಿ ಅಂತ. ವೈಲ್ಡ್ ಅನಿಮಲ್ ರೋಡ್ ಸೈಡ್ ಇರತ್ತೆ, ರೋಡ್ ಕ್ರಾಸ್ ಮಾಡ್ತಿರತ್ತೆ. ತುಂಬಾ ಇನ್ಸಿಡೆಂಟು ಆಗಿದೆ ಅಂತ ಇಲ್ಲಿ ಫಾರೆಸ್ಟ್ ಅಲ್ಲಿ ವರ್ಕ್ ಮಾಡೋರ್ನ ಮಾತಾಡ್ಸೋ ಟೈಮಲ್ಲೂ ಇನ್ಫಾರ್ಮ್ ಮಾಡಿದ್ರು. ಬಟ್ ಕರ್ನಾಟಕ ಮುಗಿತಿದ್ದಂಗೆ ಕೇರಳದಲ್ಲಿ ನಿಮ್ಗೆ ಹಂಪ್ಸ್ ಸಿಗಲ್ಲ. ಆಮೇಲೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಈಗ ಏನ್ ಚೆಕ್ ಪೋಸ್ಟ್ ಕ್ರಾಸ್ ಮಾಡ್ದೋ ಇಲ್ಲಿಂದ 18 ಕಿಲೋಮೀಟರ್ ಕರ್ನಾಟಕ ಮುಗಿಯೋ ತನಕನೂ ನಿಮ್ಗೆ ನೆಟ್ವರ್ಕ್ ಸಿಗಲ್ಲ. ಕೇರಳಗೆ ಎಂಟರ್ ಆಗ್ತಿದ್ದಂಗೆ ಇಮಿಡಿಯೇಟ್ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ. ಮಳೆ ಬೇರೆ ಇರೋದ್ರಿಂದ ಐ ಡೋಂಟ್ ಥಿಂಕ್ ಅನಿಮಲ್ಸ್ ಇಲ್ಲ, ಮಳೆ ಇದ್ರು ಆನೆ ಅಂತೂ ಸಿಕ್ಕೇ ಸಿಗತ್ತೆ. ಮಳೆಯಲ್ಲೂ ಆರಾಮಾಗಿ ನಿಂತಿರುತ್ತೆ. ಅದು ಮಳೆಯಲ್ಲೂ ನೋಡಿದ್ದೀನಿ ನಾನು. ಅಂಡ್ ಲಾಂಗ್ ವೀಕೆಂಡ್ ಇರೋದ್ರಿಂದ ಇಷ್ಟು ವೆಹಿಕಲ್ಸ್ ಈ ರೋಡಲ್ಲಿ ಇರಲ್ಲ. ರಜಾ, ಗೌರ್ಮೆಂಟ್ ಹಾಲಿಡೇ ಮತ್ತೆ ವೀಕೆಂಡ್ ಅಲ್ಲಿ ಇಷ್ಟು ವೆಹಿಕಲ್. ವೀಕ್ ಡೇಸ್, ರೆಗ್ಯುಲರ್ ವೀಕ್ ಡೇಸ್ ಅಲ್ಲಿ ನೀನು 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋದ್ರು ಒಂದು ವೆಹಿಕಲ್ ಕಾಣಲ್ಲ. ನನ್ಗೆ ಇನಿಷಿಯಲ್ ಡೇಸ್ ಅಲ್ಲಿ ಬೈಕಲ್ಲಿ ಬರೋಕ್ ಅದೇನೆ ನನಗೆ ತುಂಬಾ ಭಯ ಆಗಿದೆ. ಇವಾಗ ಇಷ್ಟೊಂದು ವೆಹಿಕಲ್ ಕಾಣ್ತಿದ್ದೆಲ್ಲ, ಇಷ್ಟು ವೆಹಿಕಲ್ ಇದ್ದಿದ್ರೆ ಭಯ ಆಗ್ತಿರ್ಲಿಲ್ಲ. ನಂಗೆ ಮೊದಲನೇ ದಿನ ಹೋಗ್ತಿದ್ದಂಗೆ ರೋಡಲ್ಲೇ ಆನೆ. ಬಟ್ ಆನೆ ಅಟ್ಯಾಕ್ ವಿಡಿಯೋ ಮಾಡಿದ್ದು ಇನ್ನೊಂದ್ ದಿನ. ಮೊದಲನೇ ದಿನ ರೋಡ್ ಸೈಡ್ ಅಲ್ಲಿ ಟಸ್ಕರ್ ಅಂದ್ರೆ ಒಂಟಿ ಆನೆ ಸಿಕ್ತು. ವಾಪಸ್ ಕೆಲಸ ಮುಗಿಸಿ ರಿಟರ್ನ್ ಬರ್ಬೇಕಾದ್ರೆ ಒಬ್ಬ ಟ್ರಕ್ ಅವನು ಸಿಗ್ನಲ್ ಕೊಟ್ಟ ನಿಲ್ಸು ಅಂತ. ಬೈಕ್ ನಿಲ್ಸ್ದೆ, ನೋಡ್ತೀನಿ ಲೆಪರ್ಡ್ ರೋಡ್ ಕ್ರಾಸ್ ಮಾಡ್ತಿದೆ ನನ್ ಮುಂದೆ. ಅದು ವಿತಿನ್ 20 ಮೀಟರ್ ಅಂದ್ರೆ ಸಿಂಪಲ್ ಆಗಿ 5 ಡಿಸ್ಟೆನ್ಸ್ ಅಲ್ಲೇನೆ ಲೆಪರ್ಡ್ ಕ್ರಾಸ್ ಆಯ್ತು. ನಾನು ಮೀಟರ್ ಅಂದ್ರೆ ಸೈಟ್ ಆದ್ರೆ ದೂರಾಗಿರತ್ತೆ. ಅಂದ್ರೆ ನಮ್ಗೂ ಅಂದ್ರೆ ಪ್ರಾಣಿ ನೋಡ್ಬೇಕು ಅನ್ನೋ ಆಸೆ ನಮಗೂ ಇದೆ, ಎಲ್ಲಾರ್ಗು ಇರತ್ತೆ ವೈಲ್ಡ್ ಅನಿಮಲ್ ನ. ಅದು ಈ ತರ ಸಫಾರಿ ಹೋಗ್ದಾನೆ ರೋಡ್ ಅಲ್ಲಿ ನೋಡ್ಬಿಟ್ರೆ ಇನ್ನೂ ಲಕ್ ಅಂತಾನೆ ಹೇಳ್ತಾರೆ. ಈ ಜಂಕ್ಷನ್ ಅಲ್ಲಿ ಯೂಶಲಿ ಆನೆ ಇರತ್ತೆ ಲೆಫ್ಟ್ ಸೈಡ್. ಅವತ್ತು ನನ್ಗೆ ಹೆಂಗಾಯ್ತು ಅಂದ್ರೆ ಒಬ್ನೇ ಬರ್ತಾ ಇದ್ದೀನಿ ಬೈಕಲ್ಲಿ, ಲೆಪರ್ಡ್ ಬೇರೆ ಕ್ರಾಸ್ ಆಗ್ತು. ಎಷ್ಟು ಮೀಟರ್ ಆಫ್ ಆಯ್ತು ಅಂದ್ರೆ ನಾನು ಈ ಚೆಕ್ ಪೋಸ್ಟ್ ಕ್ರಾಸ್ ಮಾಡಕ್ಕೆ ಮಿನಿಮಮ್ ಅಂದ್ರೂ 10 ಕಿಲೋಮೀಟರ್ ಬರ್ಬೇಕು ಫಾರೆಸ್ಟ್ ಒಳಗಡೆ. ಮಧ್ಯದಲ್ಲಿ ನೋಡ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಕ್ರಾಸ್ ಮಾಡಿ ಬರೋ ತನಕ ಎಷ್ಟು ಮೀಟರ್ ಆಫ್ ಆಗಿತ್ತು ಅಂದರೆ
ಸೊ ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಕಾರಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೈಕಲ್ಲಿ ಜೀಪಲ್ಲೆಲ್ಲ ಬೀಟ್ ಆಗ್ತಿರ್ತಾರೆ, ಅಷ್ಟು ಈಸಿಯಾಗಿ ಜನನ ನಿಲ್ಲಕ್ ಬಿಡಲ್ಲ. ನಿಲ್ಸೋದು ಮಾಡೋದು ಅವ್ರಿಗೆ ಪ್ರಾಬ್ಲಮ್, ಅದು ಅರ್ಥ ಆಗಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವರು ನಿಲ್ಲಕ್ ಹೋಗಲ್ಲ. ನಾನು ಅವ್ರ ಜೊತೆನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೀಪಲ್ಲೇ ಹೋಗಿದ್ದೆ. ಅವ್ರು ಹೇಳ್ತಿದ್ರು, ಸರ್ ನೋಡ್ಲಿ, ಅವ್ರು ನೋಡ್ಬೇಡಿ ಅಂತ ಹೇಳಕ್ ನಾವ್ ಯಾರು ಅಲ್ಲ, ಪ್ರತಿಯೊಬ್ರು ನೋಡ್ಲಿ, ಎಂಜಾಯ್ ಮಾಡ್ಲಿ, ಇರೋದೇ ಎಂಜಾಯ್ ಮಾಡಕ್ಕೆ, ಬಟ್ ನಿಲ್ಸ್ಬಾರ್ದು, ಸ್ಲೋ ಮೂಮೆಂಟ್ ಅಲ್ಲಿ ನೋಡ್ಕೊಂಡ್ ಹೋಗ್ಲಿ. ಸೊ ಅವ್ರಿಗೂ ಒಳ್ಳೇದು, ಪ್ರಾಣಿಗೂ ಒಳ್ಳೇದು, ಎಲ್ಲಾರ್ಗು ಒಳ್ಳೇದು. ನಿಲ್ಸೋದು, ಆರನ್ ಮಾಡೋದು, ಇಲ್ಲ ಅದಕ್ಕೇನೋ ಇದ್ ಮಾಡೋದು ಮಾಡಬಾರ್ದು. ನನ್ ಕಾಣಿಸುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದ್ಬಿಟ್ಟಿದೀನಿ, ಕಾಣಿಸಿಲ್ಲ ಅಂದ್ರೆ ಬಟ್ 10 ಗಂಟೆ ಮೇಲ್ ಆಗ್ಬಿಟ್ಟಿದೆ. ವಿತಿನ್ 10 o'clock ಒಳಗಡೆ ಬಂದ್ರೆ ಆನೆ ಅಂತೂ ಸಿಕ್ಕೇ ಸಿಗತ್ತೆ. ಆಫ್ಟರ್ 4 o'clock ಬಂದ್ರೆ ಕಾಡೆಮ್ಮೆ, ಆನೆ, ಜಿಂಕೆ ಇಷ್ಟು ಸಿಕ್ಕೇ ಸಿಗತ್ತೆ. ಎಸ್, ಇದೇನೆ. ಅವತ್ತು ನಾನು ಈ ರೋಡಲ್ಲಿ ಇಲ್ಲಿ ಬಂದು ಇಲ್ಲೊಬ್ರು ಕಾರ್ ಪಾರ್ಕ್ ಮಾಡಿದ್ರು, ಬೈಕಲ್ಲಿ ಬರ್ತಿದ್ದೆ ನಾನು. ಅವ್ರು ಪಾರ್ಕ್ ಮಾಡಿ ಏನಕ್ಕೆ ಮಾಡಿದ್ದಾರೆ ಅಂತ ಓವರ್ಟೇಕ್ ಮಾಡ್ತೀನಿ, ಇಲ್ಲೇ ಇವಾಗ ಕಾರ್ ಪಾಸ್ ಐತೆ ಎಲ್ಲ ಎದುರುಗಡೆ, ಇಲ್ಲೇ ಆನೆ. ಆಮೇಲೆ ನಾನು ಸ್ಲೋ ಮಾಡಿ ನಿಲ್ಲಿಸ್ದೆ, ಇಲ್ಲಿ ರೋಡ್ ಕ್ರಾಸ್ ಮಾಡಿ ಜಂಕ್ಷನ್ ಅಲ್ಲಿ ಪಾಸ್ ಆಯ್ತೈತೆ. ಆಮೇಲೆ ಮುಂದೆ ಬಂದು ನೋಡ್ತೀನಿ, ಅಂದ್ರೆ ಸ್ಲೋ ಮಾಡ್ಕೊಂಡೆ. ನಮ್ಮ ಸೈಡ್ ಬರೋ ಸೈಡಲ್ಲಿ ವೆಹಿಕಲ್ಸ್ ಜಾಸ್ತಿ ಇರಲಿಲ್ಲ, ಆಪೋಸಿಟ್ ಸೈಡ್ ಇವಾಗ ಎದುರುಗಡೆ ಏನು ಕಾಣ್ತಿದೆ ಆ ಕಡೆ ವೆಹಿಕಲ್ ಜಾಸ್ತಿ ಇತ್ತು. ಸೊ ಅವರೆಲ್ಲ ಸ್ಟಾಪ್ ಮಾಡಿದ್ರು. ಆನೆ ಸ್ವಲ್ಪ ವೈಲ್ಡ್ ಆಗ್ಬಿಟ್ಟಿದೆ, ಚಾರ್ಜ್ ಮಾಡಲ್ ಇದೆ. ಹಂಗೂ ಒಂದು ಕಾರ್ಗೆ ಟಚ್ ಮಾಡಕ್ ಹೋಯ್ತು, ಬಟ್ ಏನು ಮೇಜರ್ ಆಗಿ ಆಗ್ಲಿಲ್ಲ, ಅದ್ರ ಪಾಡಿಗೆ ಅದು ಸೈಡ್ಗೆ ಹೋಯ್ತು. ಆಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟೆ, ಆನೆ ಸ್ವಲ್ಪ ಆ ಕಡೆ ಪಾಸ್ ಆಗ್ತಿದ್ದಂಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ ಕಾರ್ ಅವ್ರಿಗೆ, ಬನ್ನಿ ಬರ್ಬೋದು ಅನ್ನೋ ಥರ ಇನ್ಸ್ಟ್ರಕ್ಷನ್ ಕೊಟ್ಟೆ. ಏನಕ್ಕಂದ್ರೆ ಸದ್ಯಕ್ಕೆ ಒಂದೇ ಕಾರು ಲಾಕ್ ಆಗಿತ್ತು ಆನೆ ಹತ್ರ, ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಿಂದೆ ನಿಂತಿದೆ. ಇನ್ಸ್ಟ್ರಕ್ಷನ್ ಕೊಟ್ಮೇಲೆ ಬಂದಾಗ ನೋಡ್ತೀನಿ ಸಿಂಗಲ್ ಲೇಡಿ ಡ್ರೈವಿಂಗ್ ಕಾರು, ಇನ್ಯಾರು ಪ್ಯಾಸೆಂಜರ್ ಇಲ್ಲ ಕಾರಲ್ಲಿ, ಒಬ್ರೇನೆ. ಎಷ್ಟು ನಡುಗ್ತಿದ್ದಾರೆ ಅಂದರೆ ಪಾಪ ನನಗೆ ಬೇಜಾರಾಗೋಯ್ತು. ಜೀವನದಲ್ಲಿ ಆ ಜೀವ ಹೋಗಿ ವಾಪಸ್ ಬಂದಂಗೆ ಸಿಚುವೇಶನ್ ಫೀಲ್ ಆಯ್ತಿತ್ತು. ಅವರು ಅಷ್ಟು ಇನ್ನೂ ನಡುಗ್ತಿದ್ರು ಅವರು. ಆಮೇಲೆ ನಿಲ್ಸಿದ್ರು, ಏನೋ ಪ್ರಾಬ್ಲಮ್ ಇಲ್ವಾ, ಕಾರ್ ಏನಾದ್ರು ಡ್ಯಾಮೇಜ್ ಆಗಿದೆ ನೋಡಿ ಅಂತೆಲ್ಲ ಕೇಳಿದ್ರು. ಆ ಥರ ಏನೂ ಡ್ಯಾಮೇಜ್ ಆಗಿರಲಿಲ್ಲ, ಆರಾಮಾಗಿ ಹೋಗ್ಬೋದು, ಹೋಗಿ ಅಂತ ಹೇಳಿದೆ. ಮಾತಾಡ್ತಾ ಡೆಸ್ಟಿನೇಷನ್ ಹತ್ತತ್ರ ಬಂದಿದ್ದೆ ಗೊತ್ತಾಗಲಿಲ್ಲ ನಮಗಂತೂ. ಆಲ್ಮೋಸ್ಟ್ ನಾವು ಕೇರಳ ರೀಚ್ ಆಗಿದ್ದೀವಿ. ರೆಸಾರ್ಟ್ ಅವರು ಅವ್ರದ್ದು ಪಾರ್ಕಿಂಗ್ ಲೊಕೇಶನ್ನ ಶೇರ್ ಮಾಡಿದರೆ, ಸೊ ಅದನ್ನ ಮ್ಯಾಪಲ್ಲಿ ಹಾಕ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಪಾರ್ಕಿಂಗ್ ಸ್ಪಾಟ್ ಬಂದು ರೀಚ್ ಆಗಿದ್ದೀವಿ. ಅವರು ಕಾರ್ಗೆ, ಅವ್ರ ಡ್ರೈವರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಮ್ಯುನಿಕೇಟ್ ಮಾಡಿದ್ದೀವಿ, ಇಲ್ಲಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕು ಅಂತ. ಸೊ ಅವ್ರು ಬಂದಮೇಲೆ ಪಾರ್ಕ್ ಮಾಡಿ ಲಗೇಜ್ ಏನಿದೆ ಅದನ್ನು ಪಿಕ್ ಮಾಡಿ ಅವ್ರ ಕಾರಲ್ಲಿ ಹೋಗಿ ಪ್ರಾಪರ್ಟಿಗೆ ರೀಚ್ ಆಗಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ. ಇವಾಗ ಬರ್ತಾ ಇರೋ ಜೀಪ್ ಇರಬೇಕು, ಇದೇ ಇರಬೇಕು. ಹೋಪ್ಫುಲಿ ಇವರೇನೆ ಇದೇ ಜೀಪಲ್ಲಿ ಹೋಗ್ಬೇಕು ಅನ್ಸುತ್ತೆ. ಓಕೆ, ಜೀಪ್ ಬಂತು, ಇವಾಗ ಹೋಗೋದು, ಜೀಪಲ್ಲಿ ಹೋಗೋದು. ಶೋಕಿ ನೋಡಿ ಗೈಸ್, ವಿಡಿಯೋ ಮಾಡ್ತೀನಿ ಅಂದಾಗ ಪಟ್ ಅಂತ ಗ್ಲಾಸ್ ಹಾಕ್ಕೊಂತಾನೆ, ಇಲ್ಲ ಅಂದ್ರೆ ತೆಗ್ದಿಟ್ಟಿರ್ತಾನೆ. ಸೊ ನೀವು ಪಾರ್ಕಿಂಗ್ ಬೋರ್ಡ್ ಇತ್ತಲ್ಲ, ಅದೇನೆ ಇಲ್ಲೇ ಹೋಗ್ಬೇಕು. ಇಲ್ಲೇ ಹೋಗಿದ್ದವ್ರು, ಅವರು ಹೋಗ್ಬಿಟ್ರು. ಎಕ್ಸಿಟ್ ಆಗ್ತಿದ್ದಾರೆ. ಹೌದು, ಅವರು ಡ್ರಾಪ್ ಮಾಡಿ ನಮ್ಮನ್ನು ಪಿಕಪ್ ಮಾಡ್ಕೊತಾರೆ. ಓಕೆ ಗೈಸ್, ಪಾರ್ಕ್ ಮಾಡಿ ಹೋಗೋಣ. ಸೊ ಜೀಪಲ್ಲಿ ಕೂತಾಯ್ತು. ಕಾರು ಇಲ್ಲೇ ಪಾರ್ಕಿಂಗ್ ಲಾಟ್ ಇದೆ, ಅವ್ರದ್ದೇ ಪಾರ್ಕಿಂಗ್ ಲಾಟ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ನಮ್ಮ ಕಾರು ಇಲ್ಲಿ ಪಾರ್ಕ್ ಆಗಿದೆ. ಸ್ಟಾರ್ಟ್. ಇಲ್ಲೇ ತಗೋಬೇಕು, ಏನೇ ಬೇಕು ಅಂದ್ರೆ ಇನ್ನು ಮುಂದೆ ಹೋದ್ಮೇಲೆ ಇರಲ್ಲ. ಸೊ ಇವರು ಪಾಪ ಏನೋ ಇಲ್ಲೇ ಬೈ ಮಾಡಿದ್ರು, ಚೆನ್ನಾಗಿ ಅನಿಸ್ತಿದೆ. ಈಗ ಟಿಪಿಕಲ್ ಆಫ್ ರೋಡು ಸ್ಟಾರ್ಟ್. ಇಲ್ಲಿಂದ 2 kilometers ಫಾರ್ ಪ್ರಾಪರ್ಟಿ. ನಾವು ಮಾಡಿದ ಕಾರ್ದೇನೋ ಕೇಳಕ್ಕೆ. ಸೊ ಈ ಥರ ಇರತ್ತೆ ಎಸ್ಟೇಟ್ ಒಳಗಡೆ ಇದು ರೋಡ್. ಆ್ಯಕ್ಚುಲಿ ಬೇರೆ ವೆಹಿಕಲ್ ಬಂದಾಗ ಜಾಗ ಕೊಡಬೇಕು. ನಮ್ಮ ಕಾರೆಲ್ಲ ಬಂದಿರಲಿಲ್ಲ. ಬಟ್
ಬಟ್ ಇದು ಅದಕ್ಕಿಂತ ಪರವಾಗಿಲ್ಲ ಅಲ್ವಾ? ನಾವ್ ಯಾವ್ದೋ ಇನ್ನೊಂದು ಬ್ರಿಡ್ಜ್ ಏನೋ ನೋಡಕ್ ಹೋಗಿದ್ವಿ, ವೈನಾಡಲ್ಲಿ 900 ಕಾಡಿ ಸಮಥಿಂಗ್ ಗ್ಲಾಸ್ ಬ್ರಿಡ್ಜ್, ಅದಕ್ಕಿಂತ ಇದು ಓಕೆ ಬೆಟರ್ ಆಗಿ ಹೋಗ್ಬೋದು. అది ఎండి సార్ ఆ రోడ్ ఇమ్మడే జాగక ఎండ్. ಓ ಓಕೆ ಓಕೆ. ಹಾರಿಬಲ್ ಆಫ್ ರೋಡ್. ಓ ಮೈ ಗಾಡ್. ಪಾಪ ಒಂಚೂರು ಬಂಡೆ ಮೇಲೆ ಹತ್ಸಿ ಹೋಗ್ತಿದ್ದಾರೆ. ನಾನು ನಡ್ಕೊಂಡು ಬಂದ್ಬಿಡ್ಲಾ ಅಂತ ಯೋಚನೆ ಮಾಡ್ತೀನಿ. ರೋಡ್ ಈ ತರ ಇದೆ. ಬರ್ತೀವಂತ ಹೇಳೋಣ. ಏನ ಏನಿಲ್ಲ, ನಡ್ಕೊಂಡು ಹೋಗ್ಬೇಕಾ? ಏನಕ್ಕೆ ಭಯ ಆಯ್ತಾಯ್ತಾ? ಸೊ ವಾಡೆಲ್ ಗೇಟು ಬೋರ್ಡು ಎಂಟ್ರೆನ್ಸು ವಿ ರೀಚ್. ವ್ಯೂ ಅಲ್ಲ. ಹಾಯ್ ನಯನ. ಸೊ ರೀಚ್ ಆಗಿದ್ದೀವಿ. ಪ್ರಾಪರ್ಟಿಯಲ್ಲಿ ವ್ಯೂ ಈ ಥರ ಇದೆ, ಮುಂದೆ ತೋರಿಸ್ಕೊಡ್ತೀವಿ ಬಂದು. ಸದ್ಯಕ್ಕೆ ರಿಸೆಪ್ಷನ್ ಹತ್ರ ಹೋಗಿ ರೂಮ್ ಕೇಳಿ ಚೆಕ್ ಇನ್ ಮಾಡೋಣ. ಕ್ರೇಜಿ ಆಗಿದೆ ಜಾಗ, ಯೂಜ್ ಆಗೂ ಇದೆ, ವ್ಯೂ ಇದೆ, ಬೆಟ್ಟದ ಮೇಲೆ ಇದ್ದೀವಿ. ಒಳ್ಳೆ ಸೀನಿಕ್ ಆಗಿ ಫೋಟೋಜೆನಿಕ್ ಪ್ಲೇಸ್ ಥರ ಇದೆ, ಕ್ರೇಜಿಯಾಗಿ. ಈಗಿನೇನು ರಿಸೆಪ್ಷನ್ ಏರಿಯಾ ಬಂದು ರೂಮ್ ಚೆಕ್ ಇನ್ ಮಾಡಬೇಕು. ಜಸ್ಟ್ ಒಂದು ನೈಟ್ ಸ್ಟೇ ಆಗೋದು ಬಂದಿರೋದು ನಾವಿಲ್ಲಿ, ಒನ್ ನೈಟ್ ಸ್ಟೇ ಆಗಿ ರೂಮ್ ಚೆಕ್ ಇನ್ ಆಗ್ತಾ ಇದ್ದೀವಿ. ಹಾಗೆ ರೂಮ್ ಟೂರ್ನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ.